ಅಪ್ಪಿ ತಪ್ಪಿ ಕೂಡ ಚಂದ್ರನನ್ನು ನೋಡಬಾರ್ದು. ಆ ಒಂದು ಹಬ್ಬ ಆದರೂ ಯಾವುದು, ಆ ಹಬ್ಬದಲ್ಲಿ ಯಾಕೆ ನಾವು ಚಂದ್ರನನ್ನು ನೋಡಬಾರ್ದು? ಗೊತ್ತಿಲ್ಲದೇ ನೀವು ಚಂದ್ರನನ್ನು ನೋಡಿದ್ರೂ ಕೂಡ ಅಪವಾದಕ್ಕೆ ಗುರಿ ಆಗಲೇಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಗೊತ್ತಿಲ್ಲದೆ ಚಂದ್ರ ದರ್ಶನ ಮಾಡಿದರೆ ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನೋ ಒಂದು ಪರಿಹಾರವನ್ನು ಕೂಡ ನಾನು ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಒಂದು ಮಾಹಿತಿ ಜೊತೆ ನಾನು ನಿಮ್ಮೊಂದಿಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರದಲ್ಲೇ ಇದೆ. ಅದಕ್ಕೋಸ್ಕರ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಆ ಗಣೇಶನ ಆಶೀರ್ವಾದದಿಂದ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ನಿರ್ವಿಘ್ನವಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಆಗಬೇಕು. ಮತ್ತು ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆ ವಿದ್ಯಾ ಬುದ್ಧಿ ಆ ಗಣಪತಿ ದಯಪಾಲಿಸಲಿ ಅಂತ ಕೇಳ್ಕೊಳ್ಳುತ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಗಣೇಶ ಹಬ್ಬದ ದಿನ ಚಂದ್ರನನ್ನು ನೋಡಬಾರ್ದು ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಕತೆ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋವಂಥವ್ರಿಗೆ ತಿಳ್ಕೊಂಡಂಗೆ ಆಗುತ್ತೆ. ಅಪ್ಪಿ ತಪ್ಪಿ ಕೂಡ ಈ ದಿನ ಚಂದ್ರನ ದರ್ಶನ ಮಾಡಬಾರ್ದು. ಅಲ್ಲದೆ ಗೊತ್ತಿಲ್ಲದೆ ಆಕಸ್ಮಿಕವಾಗಿ ನೋಡಿಬಿಟ್ರೂ ಕೂಡ ದೋಷ ಅನ್ನೋದು ಇದ್ದೇ ಇರುತ್ತೆ. ಮಾಡದೇ ಇರೋವಂಥ ತಪ್ಪಿಗೆ ಅಪವಾದವನ್ನು ಹೊರಬೇಕಾಗುತ್ತೆ, ನಿಂದನೆಗೆ ಒಳಗಾಗಬೇಕಾಗುತ್ತೆ. ಆ ಕಾರಣದಿಂದಲೇ ಹೇಳ್ತಾ ಇದ್ದೀನಿ. ನಾವು ಆಕಾಶ ಏನು ನೋಡೋದಿಲ್ಲ, ಹಾಗೆಯೇ ತಲೆ ತಗ್ಗಿಸ್ಕೊಂಡು ನಡ್ಕೊಂಡು ಓಡಾಡ್ತಾ ಇರ್ತೀವಿ. ತಲೆ ಎತ್ತಿ ಮೇಲೆ ಚಂದ್ರನನ್ನು ನೋಡೋದಿಲ್ಲ ಅಂದರೂ ಕೂಡ ಯಾವುದೇ ರೂಪದಲ್ಲಿ ಫೋಟೋದಲ್ಲೇ ಆಗಿರ್ಬೋದು, ಫೋನಲ್ಲೇ ಆಗಿರ್ಬೋದು, ಅಥವಾ ನೀರಿನಲ್ಲಿ ಚಂದ್ರನ ಬಿಂಬವನ್ನು ನೋಡಿದ್ರೂ ಕೂಡ ಖಂಡಿತವಾಗ್ಲೂ ದೋಷ ಅನ್ನೋದು ಬಂದೇ ಬರುತ್ತೆ. ಆ ಕಾರಣದಿಂದಲೇ ಹೇಳ್ತಾ ಇದ್ದೀನಿ, ಎಚ್ಚರಿಕೆಯಿಂದ ನಾವಿರಬೇಕು. ಉಳಿದದ್ದು ಆ ಭಗವಂತನಿಗೆ ಬಿಟ್ಟಿದ್ದು. ಯಾವುದೆಲ್ಲ ಅನುಭವಿಸ್ಬೇಕು ಅಂತ ಇದೆಯೋ ಅದು ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದೇ ಆಗಿರಲಿ, ಹಣೆ ಬರಹದಲ್ಲಿದ್ದರೆ ಅದನ್ನು ಅನುಭವಿಸ್ಲೇಬೇಕು. ಆದರೆ ಗೊತ್ತಿದ್ದು ತಪ್ಪಂತೂ ಮಾಡೋದೇ ಬೇಡ. ಅಕಸ್ಮಾತ್ ಏನಾದರೂ ಗೊತ್ತಿಲ್ಲದೆ ಚಂದ್ರ ದರ್ಶನ ಮಾಡಿದರೆ ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೋಬೇಕು, ಚಂದ್ರ ದರ್ಶನದ ದೋಷ ಪರಿಹಾರ ಆಗಬೇಕು ಅಂತ ಅಂದರೆ ಈ ಕಥೆನೂ ಕೂಡ ಕೇಳೋದ್ರಿಂದ ಆ ಒಂದು ದೋಷ ಪರಿಹಾರ ಆಗುತ್ತೆ. ಗಣೇಶ ಚತುರ್ಥಿ ದಿನ ಯಾಕೆ ಚಂದ್ರನನ್ನು ನೋಡಬಾರ್ದು, ಬನ್ನಿ ಇವಾಗ ಇದನ್ನು ಕೂಡ ತಿಳ್ಕೊಳ್ಳೋಣ. ಗಣೇಶ ಚತುರ್ಥಿ ದಿನ ಗಣಪತಿಗೆ ಪೂಜೆ ಪುನಸ್ಕಾರ ತುಂಬನೇ ಭೂಲೋಕದಲ್ಲಿ ನಡೀತಾ ಇರುತ್ತೆ. ಗಣಪತಿ ತುಂಬನೇ ಖುಷಿಯಿಂದ ಎಲ್ಲ ಕಡೆ ಓಡಾಡಿಕೊಂಡು ಭಕ್ತರು ಅವರಿಗೆ ಕೊಟ್ಟಂತಹ ಮೋದಕ ಕಡುಬು ಎಲ್ಲನೂ ಕೂಡ ತೃಪ್ತಿ ಆಗೋ ರೀತಿಯಲ್ಲಿ ತಿಂದು ಅವರು ರಾತ್ರಿ ಕೈಲಾಸದ ಕಡೆಗೆ ಹೊರಡ್ತಾ ಇರ್ತಾರೆ. ಅವರ ವಾಹನವಾದ ಇಲಿ ಮೇಲೆ ಕುತ್ಕೊಂಡು ಅವರು ಹೊರಡ್ತಾ ಇರ್ತಾರೆ. ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಆ ದಿನ ಬಿದಿಗೆ ತಿಥಿ ಇರುತ್ತೆ. ಬಿದಿಗೆ ತಿಥಿ ದಿನ ಚಂದ್ರ ತುಂಬನೇ ಸುಂದರವಾಗಿ ಕಾಣಿಸ್ತಾ ಇರ್ತಾರೆ. ಚಂದ್ರನಿಗೆ ತಾನು ತುಂಬನೇ ಸುಂದರವಾಗಿ ಇದ್ದೀನಿ ಅನ್ನೋ ಒಂದು ಸಣ್ಣ ಗರ್ವ ಇತ್ತು. ಹಾಗಾಗಿ ಆಕಾಶದಲ್ಲಿನೇ ಕುತ್ಕೊಂಡ್ಬಿಟ್ಟು ನೋಡ್ತಾ ಇರ್ತಾರೆ ಗಣೇಶ ಏನೆಲ್ಲ ಮಾಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಗಾತ್ರದ ದೇಹ ಇಟ್ಕೊಂಡು ಈ ಪುಟ್ಟ ಇಲಿ ಮೇಲೆ ಹೇಗೆ ಕುತ್ಕೊಂಡು ಬರ್ತಾ ಇದ್ದಾನಲ್ಲ ಅಂತ ಮೇಲೆ ನಿಂತ್ಕೊಂಡು ನೋಡ್ತಾ ಒಳಗಡೆನೆ ನಗ್ತಾ ಇರ್ತಾರೆ. ಹೀಗೆ ನಗುವಂಥ ಸಂದರ್ಭದಲ್ಲಿ ಇಲ್ಲಿ ಇಲಿ ಮೇಲೆ ಗಣಪತಿ ಕೂತ್ಕೊಂಡು ಬರುವಾಗ ಆ ಕಡೆಯಿಂದ ಒಂದು ಹಾವು ಬರ್ತಾ ಇರುತ್ತೆ. ಹಾವನ್ನು ನೋಡಿದಂತಹ ಇಲಿ ಭಯದಿಂದ ಓಡೋದಿಕ್ಕೆ ಶುರು ಮಾಡುತ್ತೆ. ಇಲಿ ಓಡುವಾಗ ಮೇಲೆ ಕೂತಿದ್ದಂತಹ ಗಣಪತಿ ಕೆಳಗೆ ಬಿದ್ದುಬಿಡ್ತಾರೆ. ಮೊದಲೇ ಹೊಟ್ಟೆ ತುಂಬ ತಿಂದು ಹೊಟ್ಟೆ ಕೂಡ ಭಾರ ಆಗಿರುತ್ತೆ. ಅವ್ರ ಕೈಯಲ್ಲಿ ಮೇಲೆ ಎದ್ದೊಳೋದಕ್ಕೆ ಆಗ್ತಾ ಇರೋದಿಲ್ಲ. ತುಂಬಾ ಕಷ್ಟಪಡ್ತಾ ಇರ್ತಾರೆ. ಕೂತು ಜಾಗದಲ್ಲೇ ಒದ್ದಾಡ್ತಾ ಇರ್ತಾರೆ ಮೇಲೆ ಎದ್ದೊಳೋದಕ್ಕೋಸ್ಕರ. ಇದನ್ನು ನೋಡಿದಂತಹ ಚಂದ್ರನಿಗೆ ನಗು ತಡೆಯೋದಕ್ಕೆ ಆಗೋದಿಲ್ಲ. ತುಂಬನೇ ಗಹಗಹಿಸಿ ನಗ್ತಾ ಇರ್ತಾರೆ. ಯಾರಿಷ್ಟು ಜೋರಾಗಿ ನಗ್ತಾ ಇರೋದು ಅಂತ ಸುತ್ತಮುತ್ತ ನೋಡಿದಂಥ ಗಣಪತಿಗೆ ಮೇಲೆ ಆಕಾಶದಲ್ಲಿ ಚಂದ್ರ ಕಾಣಿಸ್ತಾರೆ. ಅದನ್ನು ನೋಡಿ ತುಂಬನೇ ಕೋಪ ಬರುತ್ತೆ ಗಣೇಶನಿಗೂ ಕೂಡ. ನನ್ನ ನೋಡಿ ಅಣಕಿಸಿಕೊಂಡು ನೀನು ನಗ್ತಾ ಇದೆಯಾ ಅಲ್ವಾ, ನೀನು ಚೆನ್ನಾಗಿದ್ದೀನಿ ಅಂತ ತುಂಬನೇ ದುರಹಂಕಾರ ಇದೆ ಅಲ್ವಾ ನಿನಗೆ, ಇನ್ಮುಂದೆ ನೀನು ಕಪ್ಪಾಗಿ ಹೋಗು, ಯಾರಿಗೂ ಕಣ್ಣಿಗೆ ಕಾಣಿಸ್ಲೇಬಾರ್ದು ಅಂತ ಹೇಳಿ ಶಾಪ ಕೊಡ್ತಾರೆ. ಆಮೇಲೆ ಆ ಇಲಿನ ಕರೆದುಕೊಂಡು ಎದುರುಬೇಡ, ನಾನಿದ್ದೀನಲ್ವಾ ಬಾ ಅಂತ ಹೇಳಿ ಇಲಿನ ಕರೆದು ಪಕ್ಕದಲ್ಲಿ ಇರಿಸ್ಕೊಂಡು ಹರ್ಕೊಂಡು ಹೋಗ್ತಿದ್ದಂತಹ ಆವನ್ನು ಹಿಡಿದುಕೊಂಡು ಹೊಟ್ಟೆಗೆ ಬಿಗಿಯಾಗಿ ಕಟ್ಟಿ ಎದ್ದು ನಿಂತ್ಕೊಂಡು ಮತ್ತೆ ಇಲಿ ಮೇಲೆ ಕೂತ್ಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ.
ಆಗ ಚಂದ್ರನಿಗೆ ತನಗೆ ಶಾಪ ಕೊಟ್ಟದ್ದು ಅರಿವಾಗಿ ತನ್ನ ಅರಿವಿನ ಸಲುವಾಗಿ ಮತ್ತೆ ಭೂಲೋಕಕ್ಕೆ ಬಂದು ಗಣಪತಿಯನ್ನ ಪರಿಪರಿಯಾಗಿ ಅಂಗಲಾಚಿ ಬೇಡಿಕೊಳ್ತಾರೆ. ಗಣೇಶನನ್ನ ಸ್ತೋತ್ರಗಳಿಂದ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡ್ತಾರೆ. ಆಗ ಪ್ರಸನ್ನನಾದ ಗಣಪತಿ ಕೊಟ್ಟಿರುವ ಶಾಪನ ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಗೊಳ್ಳೋದಿಕ್ಕೆ ಆಗೋದಿಲ್ಲ, ಆದರೆ ಅದರ ಪ್ರಭಾವವನ್ನು ಕಡಿಮೆ ಮಾಡ್ಬೋದು ಅಂತ ಹೇಳಿ ಇನ್ಮುಂದೆ ನೀನು 15 ದಿನ ಮತ್ತೆ ಕಾಣಿಸ್ಕೋಬೇಕು, ಇನ್ನು 15 ದಿನ ಕಾಣಿಸ್ಕೋಬಾರ್ದು, ತಿಂಗಳಲ್ಲಿ ಒಂದೇ ಒಂದಿನ ಮಾತ್ರ ನೀನು ಪೂರ್ಣವಾಗಿ ಗೋಚರ ಆಗಬೇಕು ಅಂತ ಹೇಳಿ, ಅದ್ರ ಜೊತೆಗೆ ಗಣೇಶ ಚತುರ್ಥಿ ದಿನ ನೀನು ಎಷ್ಟೇ ಸುಂದರವಾಗಿ ಕಾಣಿಸಿದ್ರೂ ಕೂಡ ಜನರು ಯಾರೂ ನಿನ್ನನ್ನು ನೋಡಬಾರ್ದು, ನೋಡಿದ್ರೆ ಅವ್ರಿಗೆ ಅಪವಾದಗಳು ಬರುತ್ತೆ, ವರ್ಷ ಪೂರ್ತಿ ಕಷ್ಟಗಳನ್ನು ಅವಮಾನಗಳನ್ನು ಎದುರಿಸ್ಬೇಕಾಗುತ್ತೆ ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಈ ಕಾರಣದಿಂದಲೇ ಚೌತಿಯ ದಿನ ಬಿದಿಗೆ ತಿಥಿ ಇರುತ್ತೆ. ಆ ದಿನ ಎಷ್ಟೇ ಚಂದ ಸುಂದರವಾಗಿ ಕಾಣಿಸಿದ್ರೂ ಪೂರ್ಣಚಂದ್ರ ಇದ್ದರೂ ಕೂಡ ಆಕಾಶದಲ್ಲಿ ಅವರನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ, ನೋಡಲೂಬಾರ್ದು ಅಂತ ಹೇಳ್ತಾರೆ. ಇದು ಏನಕ್ಕೆ ಅಂದರೆ ಚಂದ್ರನಿಗೆ ಇದ್ದ ಅಹಂಕಾರದ ಒಂದು ಸಲುವಾಗಿ, ಅಹಂಕಾರವನ್ನು ಮುರಿಯೋ ಸಲುವಾಗಿ ಶಾಪ ಅಂತಲೇ ಹೇಳ್ಬೋದು. ಆದರೆ ಇದು ಜನಸಾಮಾನ್ಯರಿಗೆ ಎಂಥ ಇಕ್ಕಟ್ಟಿನ ಪರಿಸ್ಥಿತಿ ತಾನೇ. ಚಂದ್ರ ತಪ್ಪು ಮಾಡಿದ್ದು, ಆದರೆ ಚಂದ್ರನನ್ನು ನೋಡುವಂಥ ಜನಕ್ಕೆ ಶಿಕ್ಷೆ ತಪ್ಪಿದ್ದಲ್ಲ. ಹಾಗಾಗಿ ಅಪ್ಪಿತಪ್ಪಿ ಆ ದಿನ ಚಂದ್ರನನ್ನು ನೋಡೋದಕ್ಕೆ ಹೋಗಬೇಡಿ. ಆಮೇಲೆ ಚಂದ್ರ ಕೇಳ್ತಾರೆ, ಆಕಸ್ಮಿಕವಾಗಿ ಆದ್ರೂ ದರ್ಶನವನ್ನು ಮಾಡಿಬಿಟ್ರೆ ಅವ್ರು ಹೇಗೆ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂತ. ಆಗ ಗಣಪತಿ ಹೇಳ್ತಾರೆ, ಈ ರೀತಿ ಒಂದು ಸ್ತೋತ್ರನ ಪಠನೆ ಮಾಡ್ತಾ ಮತ್ತು ವರ್ಷ ಪೂರ್ತಿ ಮನೆಯಲ್ಲೇ ಆಗಲಿ ಮತ್ತು ದೇವಸ್ಥಾನದಲ್ಲೇ ಆಗಲಿ ಗಣಪತಿಗೆ ಗರಿಕೆಯನ್ನು ಕೊಟ್ಬಿಟ್ಟು ನಾವು ಸೇವೆಯನ್ನು ಮಾಡಬೇಕು, ಅಂದರೆ ಪೂಜೆಯನ್ನು ಮಾಡಬೇಕು. ಗರಿಕೆ ಇಟ್ಟು ಪ್ರಾರ್ಥನೆ ಮಾಡೋದೇ ಆಗಲಿ, ಈ ರೀತಿ ಮಾಡೋದ್ರಿಂದ ದೋಷಗಳು ಅಪವಾದಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಸ್ತೋತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಅದನ್ನು ನೋಡಿಬಿಟ್ಟು ಬರ್ತ್ಕೊಳ್ಳಿ. ಅಕಸ್ಮಾತ್ ಏನಾದರೂ ನೀವು ಚಂದ್ರ ದರ್ಶನವನ್ನು ಮಾಡಿದ್ರೆ ಅಂದರೆ ಆ ಒಂದು ಮಂತ್ರನ 7 ಸಲ ಹೇಳ್ಕೋಬೇಕು. ಅಂದರೆ ವರ್ಷ ಪೂರ್ತಿ ಪ್ರತಿದಿನ ನೀವು ಹೇಳ್ತಾನೆ ಇರಬೇಕು. ಆಗ ಆ ದೋಷದ ಪ್ರಭಾವವನ್ನು ಕಡಿಮೆ ಮಾಡುತ್ತೆ. ಆದರೆ ಆಗೋದನ್ನು ಮತ್ತೆ ಯಾರೂ ಕೂಡ ತಪ್ಪಿಸೋದಕ್ಕೆ ಆಗಲ್ಲ, ಬರುವಂಥ ಅಪವಾದವನ್ನು ಅನುಭವಿಸ್ಲೇಬೇಕಾಗುತ್ತೆ. ಹಾಗಾಗಿ ಯಾವ ರೀತಿ ಪರಿಹಾರ ಮಾಡ್ಕೋಬೋದು, ಸ್ವಲ್ಪ ಮಟ್ಟಿಗೆ ಆದ್ರೂ ಅದರ ಒಂದು ತೊಂದರೆಯಿಂದ ಯಾವ ರೀತಿ ಪಾರಾಗಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾಕೆ ನಾವು ಇಷ್ಟೊಂದು ಎಚ್ಚರಿಕೆಯಿಂದ ಇರಬೇಕು ಅಂದರೆ ಈ ಒಂದು ದೋಷ ಅನ್ನೋದು ದೇವತೆಗಳನ್ನೇ ಬಿಡಲಿಲ್ಲ. ದೇವತೆಗಳು ಕೂಡ ಗೊತ್ತಿಲ್ಲದೆ ಚಂದ್ರನ ದರ್ಶನವನ್ನು ಚೌತಿಯ ದಿನ ಚಂದ್ರನ ದರ್ಶನವನ್ನು ಮಾಡಿರೋದ್ರಿಂದ ದೇವತೆಗಳು ಕೂಡ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ದಾರೆ. ಅದರಲ್ಲಿ ಒಂದು ಕಥೆನೂ ಕೂಡ ನಾನು ಇದರಲ್ಲಿ ತಿಳಿಸಿದ್ದೀನಿ. ಇನ್ನು ದೇವತೆಗಳಿಗೂ ಕೂಡ ಯಾವ ರೀತಿ ಸಂಕಷ್ಟಗಳು ಬಂದಿತ್ತು ಚಂದ್ರನ ದರ್ಶನದಿಂದ ಅಂತ ತಿಳ್ಕೊಳ್ಳೋಣ ಈ ಒಂದು ಕಥೆಯ ಮೂಲಕ. ಕೃಷ್ಣನಿಗೆ ಕಳ್ಳತನದ ಅಪವಾದ ಬಂದ ಕತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಅದು ಯಾವ ರೀತಿ ಗೊತ್ತಾ, ದ್ವಾರಕಾ ಯುಗದಲ್ಲಿ ಚೌತಿಯ ದಿನ ಅರಮನೆಯ ಮೇಲೆ ಕೂತ್ಕೊಂಡಿರ್ತಾರೆ. ರುಕ್ಮಿಣಿ ಅವ್ರಿಗೆ ಕುಡಿಯೋದಿಕ್ಕೆ ಅಂತ ಹಾಲನ್ನು ತಂದುಕೊಡ್ತಾರೆ. ಹಾಲನ್ನು ಕುಡಿಯೋದಿಕ್ಕೆ ಅಂತ ಗ್ಲಾಸ್ನ ಹೀಗೆ ನೋಡಿದಾಗ ಹಾಲಿನ ಒಳಗಡೆ ಚಂದ್ರನ ಬಿಂಬ ಕಾಣಿಸುತ್ತೆ. ಚಂದ್ರನ ದರ್ಶನ ಆಗ್ಬಿಡುತ್ತೆ. ಇದರಿಂದ ಅವ್ರಿಗೂ ಕೂಡ ಕಳ್ಳತನದ ಆರೋಪ ಬರುತ್ತೆ. ಶಮಂಕದ ಮಣಿಯನ್ನ ಕದ್ದ ಆರೋಪ ಅಂದರೆ ಕಳ್ಳತನದ ಆರೋಪ ಬರುತ್ತೆ. ಇದರಿಂದಾಗಿ ದೊಡ್ಡ ಯುದ್ಧನೇ ನಡೆಯುತ್ತೆ. ಅವರು ಕೂಡ ತುಂಬಾನೇ ಅವಮಾನ ಪಟ್ಕೊಂಡು ಕಾಡಿಗೆ ಹೋಗಿ ಮಣಿನ ಹುಡ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಕಾಡಿಗೆ ಹೋದಾಗ ಅದು ಜಾಂಬವನ ಹತ್ತಿರ ಇರುತ್ತೆ. ಕೃಷ್ಣನಿಗೂ ಜಾಂಬವಂತನಿಗೂ ತುಂಬಾನೇ ಘೋರ ಯುದ್ಧನೇ ನಡೀತಾ ಇರುತ್ತೆ. ಇಬ್ಬರೂ ಕೂಡ ಸೋಲೋದೇ ಇಲ್ಲ. ಆಗ ಕೃಷ್ಣ ರಾಮನ ಅವತಾರದಲ್ಲಿ ಜಾಂಬವಂತನಿಗೆ ದರ್ಶನವನ್ನು ನೀಡ್ತಾರೆ. ಆಗ ಜಾಂಬವಂತನಿಗೆ ತನ್ನ ತಪ್ಪಿನ ಅರಿವಾಗಿ ಶಮಂತಕ ಮಣಿಯನ್ನು ಕೃಷ್ಣನಿಗೆ ಕೊಟ್ಟು ತಮ್ಮ ಮಗಳನ್ನು ಕೂಡ ಕೊಟ್ಟು ಮದುವೆ ಮಾಡಿ ಕಳಿಸ್ತಾರೆ. ಹೀಗೆ ಶಮಂತಕ ಮಣಿಯನ್ನು ವಾಪಸ್ ತೊಗೊಂಡು ಬಂದಮೇಲೆ ಎಲ್ಲ ಜನರಿಗೂ ಅವರವರ ತಪ್ಪಿನ ಅರಿವಾಗಿ ಕೃಷ್ಣ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅನ್ನೋದು ಗೊತ್ತಾಗುತ್ತೆ. ಇದೆಲ್ಲನೂ ಕೂಡ ಕೃಷ್ಣನಿಗೆ ಈ ಆರೋಪ ಬಂದಾಗ ನಾರದ ಮುನಿಗಳು ಅವರ ಕೈಯಲ್ಲಿ ಗಣಪತಿಯ ವ್ರತವನ್ನು ಮಾಡಿಸಿರ್ತಾರೆ. ಗಣಪತಿಗೆ ದೂರ್ವಾಚನೆ ಅಂದರೆ ಗರಿಕೆಯಿಂದ ಅರ್ಚನೆಯನ್ನು ಮಾಡಿಸಿ ಅಷ್ಟೋತ್ತರವನ್ನು ಹೇಳಿಸುತ್ತಾ ಗಣಪತಿಯ ಸ್ತೋತ್ರಗಳನ್ನು ಹೇಳಿಸುತ್ತಾ ಪೂಜೆಯನ್ನು ಮಾಡಿ ಆಮೇಲೆ ಅವರು ಆ ಮಣಿಯನ್ನು ಹುಡ್ಕೋದಿಕ್ಕೆ ಕಾಡಿಗೆ ಹೋಗ್ತಾರೆ. ಅಲ್ಲಿ ಅವರಿಗೆ ಆ ಮಣಿ ಸಿಗುತ್ತೆ. ಅವ್ರ ಮೇಲೆ ಬಂದಂಥ ಆಪಾದನೆ ಕೂಡ ದೂರ ಆಗುತ್ತೆ.
ಚೌತಿ ಚಂದ್ರನ ದರ್ಶನ ಮಾಡಿದ್ರಿಂದ ದೇವತೆಗಳಿಗೂ ಕೂಡ ಈ ಒಂದು ಸಂಕಷ್ಟ ಅನ್ನೋದು ತಪ್ಪಿದ್ದಲ್ಲ, ಅಪವಾದಗಳು ಅನ್ನೋದು ತಪ್ಪಿದ್ದಲ್ಲ. ಇನ್ನು ಮನುಷ್ಯರಾದ ನಾವು ಯಾವ ಲೆಕ್ಕ? ಹಾಗಾಗಿ ಹೇಳ್ತಾ ಇದ್ದೀನಿ, ಆಕಸ್ಮಿಕವಾಗಿ ನೀವು ಚಂದ್ರನ ದರ್ಶನ ಮಾಡಿಬಿಟ್ಟಿದ್ರೆ ಶಮಂತಕ ಮಣಿಯ ಕಥೆಯನ್ನು ಓದಬೇಕು ಅಥವಾ ಕೇಳೋದ್ರಿಂದಲೂ ಕೂಡ ಈ ದೋಷ ನಿವಾರಣೆ ಆಗುತ್ತೆ. ಈ ದೋಷ ನಿವಾರಣೆಗಾಗಿ ಈ ಒಂದು ಮಂತ್ರವನ್ನು ನೀವು ಪ್ರತಿದಿನ ಪದೇ ಪದೇ ನೀವು ಎಷ್ಟು ಸಲ ಬೇಕಾದರೂ ಹೇಳ್ಕೊಳ್ತಾನೆ ಇರ್ಬೋದು. 1 ವರ್ಷ ಪೂರ್ತಿ ಈ ಒಂದು ಮಂತ್ರನ ಹೇಳ್ಕೊತಾನೆ ಇರಬೇಕಾಗುತ್ತೆ. ಆ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಈ ಸ್ತೋತ್ರನ ದಿನಪೂರ್ತಿ ಪದೇ ಪದೇ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಹೇಳ್ಕೋಬೋದು. ಅಥವಾ ಬೆಳಗ್ಗೆ ಸಂಜೆ ಹೇಳೋರಾದರೆ 11 ಸಲ ತಪ್ಪದೆ ಪಠನೆ ಮಾಡಬೇಕು. ಮತ್ತು ಗಣಪತಿಗೆ ಆಗಾಗ ಮಂಗಳವಾರ ಬುಧವಾರ ಆಗಿರಲಿ, ಮನೆಯಲ್ಲೇ ಆಗಿರಲಿ ದೇವಸ್ಥಾನದಲ್ಲೇ ಆಗಿರಲಿ ಗರಿಕೆಯನ್ನು ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಆದರೂ ನಿಮಗೆ ದೋಷ ಅನ್ನೋದು ನಿವಾರಣೆ ಆಗುತ್ತೆ. ಬರುವಂಥ ತೊಂದರೆ ತಾಪತ್ರೆಗಳೆಲ್ಲ ಮಂಜಿನಾಗಿ ಕರಗಿ ಹೋಗುತ್ತೆ. ಏನೇ ಆದರೂ ಭಗವಂತ ನಮ್ಮ ಜೊತೆಗೆ ಇದ್ದಾನೆ ಅಂತ ಧೈರ್ಯವಾಗಿ ಜೀವನ ಸಾಗಿಸ್ತಾ ಹೋಗಬೇಕು. ಈ ಒಂದು ಮಂತ್ರನ ಓದೋದಕ್ಕೆ ಹೇಳ್ಕೊಳ್ಳೋಕ್ಕೆ ಬರಲ್ಲ ಅಂತ ಅನ್ನೋರಿಗೆ ವಿಡಿಯೋಗಳು ಕೂಡ ಸಿಗುತ್ತೆ, ನಮ್ಮ ಯೂಟ್ಯೂಬ್ನಲ್ಲೂ ಕೂಡ ಸಿಗುತ್ತೆ. ಬೆಳಗ್ಗೆ ಸಂಜೆ ಅದನ್ನು ಕೇಳ್ತಾ ಇರ್ಬೋದು. ಕೇಳ್ತಾ ಅದನ್ನು ಉಚ್ಚಾರಣೆ ಮಾಡೋದನ್ನು ಕಲ್ತ್ಕೊಂಡು ಸ್ವತಃ ನೀವೇ ಹೇಳ್ತಾ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಇದಿಷ್ಟು ಕೂಡ ಗಣೇಶ ಹಬ್ಬದ ದಿನ ಚಂದ್ರನ ದರ್ಶನವನ್ನು ಮಾಡಬಾರ್ದು. ಯಾಕೆ ಮಾಡಬಾರ್ದು? ಅದರಿಂದ ಏನೆಲ್ಲ ತೊಂದರೆಗಳಾಗುತ್ತೆ, ಅದಕ್ಕೆ ಪರಿಹಾರ ಆದರೂ ಯಾವ ರೀತಿ ನಾವು ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.